ಅಧ್ಯಕ್ಷರೇ, ಇದು ಅವರು ನುಡಿದಂತೆ ನಡೆದಂತವರು ಸಿದ್ದರಾಮಯ್ಯರು. ಅವ್ರು ಹಿಂದೆ ಏನು ಹೇಳಿದ್ರು ಅದನ್ನು ಮಾಡಿದ್ದಾರೆ, ಈಗಲೂ ಅಷ್ಟೇ ನುಡಿದಂತೆ ನಡೆದಿದ್ದಾರೆ. ಭ್ರಷ್ಟಾಚಾರದ ಆಡಳಿತ ಹೊರಟಿದ್ದಾರೆ. ಭ್ರಷ್ಟಾಚಾರ ಹುಟ್ಟಿದ್ರೆ ಬಿಜೆಪಿ ಸರ್ಕಾರದಿಂದ ಹುಟ್ಟಿರ್ತಕ್ಕಂಥದ್ದು. ಈ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಭ್ರಷ್ಟಾಚಾರ ಆಗಿಲ್ಲ. ಇವ್ರು ಬಂದ ಮೇಲೆ ಭ್ರಷ್ಟಾಚಾರ ಆಗ್ತಾ ಇರತಕ್ಕಂಥ ಅತಿ ಹೆಚ್ಚಿನ ಭ್ರಷ್ಟಾಚಾರ ಆಗಿರೋದು ಬಿಜೆಪಿ ಸರ್ಕಾರದಿಂದ. ಅದಕ್ಕೋಸ್ಕರ ನಾನು ಮಾನ್ಯ ಅಧ್ಯಕ್ಷರು ಕೇಳ್ಕೊಳ್ತಕ್ಕಂಥ ಇಷ್ಟೇ, ನೀವು ಮಾನ್ಯ ಮುಖ್ಯಮಂತ್ರಿಗಳ ಉತ್ತರಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇವ್ರು ಇದೇ ರೀತಿ ಗಲಾಟೆ ಮಾಡ್ತಿದ್ರೆ ಕಾನೂನು ರೀತಿ ಅವ್ರ ಕ್ರಮ ತೆಗೆದುಕೊಂಡು ಅವ್ರನ್ನ ಹೊರಗಾಕ್ಬೇಕು. ಅವರು 106 ಕೋಟಿ ಹಗರಣ ಮಾಡಿದ್ದಾರೆ, ಅವನು ಕೂಡ ನಾವು ಬೆಳಕು ಚೆಲ್ಲಬೇಕಾಗ್ತದೆ. ಅದಕ್ಕೋಸ್ಕರ ಅವ್ರನ್ನ ಹೊರಗಾಕಿ ಮಾನ್ಯ ಮುಖ್ಯಮಂತ್ರಿಗಳ ಉತ್ತರವನ್ನು ನಾವು ಕೇಳಬೇಕಾಗ್ತದೆ. ದಯವಿಟ್ಟು ಉತ್ತರ ಮಾಡಕ್ಕೆ ಅವಕಾಶ ಮಾಡಿ. ಪ್ರದೀಪ್ ಈಶ್ವರ್. ನಮಸ್ತೆ ಸಭಾಧ್ಯಕ್ಷರೇ. ಬೋವಿ ನಿಗಮದಲ್ಲಿ ಮಳೆಗಾಲ ಅತಿವೃಷ್ಟಿ ಬಗ್ಗೆ ಬೋವಿ 4 ಸೋಮವಾರ ಚಾನ್ಸ್ ಇದೆ. ಮಳೆಗಾಲದ ಬಗ್ಗೆ ಮಾತಾಡಿ. ಬಿಜೆಪಿ ಅವರಿಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಈ ಚರ್ಚೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಸಭಾಧ್ಯಕ್ಷರೇ. ಇವತ್ತು ಮಾನ್ಯ ಬಿಜೆಪಿ ಸದಸ್ಯರು ಕೇಳ್ತಿದ್ದಾರೆ, 25 ಕೋಟಿ ನಮ್ಮ ಪ್ರತಿ ಸದಸ್ಯರಿಗೆ, MLAಗೆ 25 ಕೋಟಿ ಅನುದಾನನ ಪ್ರತಿ ಸದಸ್ಯರಿಗೆ ಕೊಟ್ಟಿದ್ದಾರೆ. ಪ್ರತಿ ಸದಸ್ಯರು ಇದನ್ನ ಒಪ್ತಿರಲ್ವಾ ಸರ್? 25 ಕೋಟಿ ನಮ್ಮ ಕ್ಷೇತ್ರದ ಸದಸ್ಯರು ಕೊಟ್ಟಿದ್ದಾರೆ. ಮತ್ತೆ ಇವತ್ತು ಬಡವರು ಸಫರ್ ಆಗ್ತಿದ್ದಾರೆ, ಮಳೆಯಿಂದ ಮನೆಗಳ ಹಾನಿ ಆಗ್ತಿದೆ. ಅದಕ್ಕೆ ಚರ್ಚೆ ಮಾಡ್ಕೊಡ್ಬೇಕು ಬಿಜೆಪಿ ಅವರು. ಅಧ್ಯಕ್ಷರೇ, ಯಾವುದೇ ಅಜೆಂಡಾದಲ್ಲಿದೆ ಚರ್ಚೆ ಮಾಡಿ ಸಭಾಧ್ಯಕ್ಷರೇ ನಡೆಸ್ತಾ ಇದ್ದೀರಾ? ಇಲ್ಲಿಗಲು ಚರ್ಚೆ ಮಾಡಿ. ಸಭಾಧ್ಯಕ್ಷರೇ, ದಯವಿಟ್ಟು ಬಡವರ ನೋವನ್ನ, ದಲಿತರ ಕಷ್ಟವನ್ನ ಬಿಜೆಪಿ ಅವರು ಅರ್ಥ ಮಾಡ್ಕೋಬೇಕು. ನೀವು ಜನರ ಬಗ್ಗೆ ಮಾತಾಡಿ, ಬಿಜೆಪಿ ಬಗ್ಗೆ ಮಾತಾಡಬೇಡಿ, ಜನರ ಬಗ್ಗೆ ಮಾತಾಡಿ. ಇವತ್ತು ಮಳೆಯಲ್ಲಿ ಏನು ಪ್ರವಾಹದಿಂದ ಜನರು ತತ್ತರಿಸ್ತಿದ್ದಾರೆ, ಅದಕ್ಕೆ ಪರಿಹಾರ ಕೊಡೋ ಕಾರ್ಯವನ್ನ ನಮ್ಮ ಸರ್ಕಾರ ಮಾಡ್ತಿದೆ. ಇವತ್ತು ಬಹಳಷ್ಟು ಜಿಲ್ಲೆಗಳಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಮೀಟಿಂಗ್ ತಗೊಂಡಿದ್ದಾರೆ. ತಾಲೂಕುಗಳಲ್ಲಿ ನಾವು ರಿವ್ಯೂ ಮೀಟಿಂಗ್ ಮಾಡಿದ್ದೀವಿ. ಇವತ್ತು ಪ್ರವಾಹಕ್ಕೆ ಬರಗಾಲಕ್ಕೆ ನಾವು ಸ್ಪಂದಿಸ್ತಿದ್ದೀವಿ. ಇದ್ರ ಬಗ್ಗೆ ಎಲ್ಲ ಬಿಟ್ಟು ಒಂದು ವಿಚಾರನ ಬಿಟ್ಟು ಕಳೆದ 4 ದಿನದಿಂದ ಸದನವನ್ನ ವೇಸ್ಟ್ ಮಾಡ್ತಿರೋದು ಖಂಡಿತವಾಗಿ ಶೋಭಾಕರ ಕೆಲಸ ಅಲ್ಲ ಸಭಾಧ್ಯಕ್ಷರು. ದಯವಿಟ್ಟು ಒಂದು ಆರೋಗ್ಯಕರ ಚರ್ಚೆಗೆ ಬಿಜೆಪಿ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿಸ್ತೇನೆ. ನೈತಿಕ ಅಧಿಕಾರ ಇಲ್ಲ.